ಹಲೋ ಸ್ಟೂಡೆಂಟ್ಸ್. ಸೊ ನಾವು ಈ ವಿಡಿಯೋದಲ್ಲಿ ನಿಮ್ಮ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಕಂಪ್ನಿ ಅಕೌಂಟ್ಸ್ಗೆ ಸಂಬಂಧಪಟ್ಟಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡೋಣ. ಸೊ ನಾನು ಮೊದಲನೇ ಚಾಪ್ಟರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಚಾಪ್ಟರ್ನಲ್ಲಿ ಒಟ್ಟು ಎಷ್ಟು ಮೆಥಡ್ ಪ್ರಾಬ್ಲಮ್ಸ್ ಇವೆ, ಯಾವ ಮೆಥಡಿನ ಪ್ರಾಬ್ಲಮ್ ಎಷ್ಟು ಮಾರ್ಕ್ಸಿಗಿದೆ ಮತ್ತು ಅದನ್ನು ನಾನು ಎಷ್ಟು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಮೊದಲನೇ ಚಾಪ್ಟರ್ ಹೆಸರೇನು? ಮೊದಲು ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಸೊ ಫಸ್ಟ್ ಪ್ರಾಬ್ಲಮ್ ನೇಮ್ ಇಶ್ಯೂ ಆಫ್ ಶೇರ್. ಸೊ ಈ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಚಾಪ್ಟರ್ನಲ್ಲಿ ಶೇರ್ ಕ್ಯಾಪಿಟಲ್ ಚಾಪ್ಟರ್ನಲ್ಲಿ ಬರುವಂಥ ಒಂದನೇ ಮೆಥಡ್ ಇಶ್ಯೂ ಆಫ್ ಶೇರ್ಸ್, ಸೆಕೆಂಡ್ ಮೆಥಡ್ ರೈಟ್ಸ್ ಆಫ್ ಶೇರ್, ಥರ್ಡ್ ಮೆಥಡ್ ಬೋನಸ್ ಆಫ್ ಶೇರ್ಸ್, ನೆಕ್ಸ್ಟ್ ಫೋರ್ತ್ ಮೆಥಡ್ ಅಂಡರ್ರೈಟರ್ಸ್ ಆಫ್ ಶೇರ್ಸ್. ಸೊ ಒಟ್ಟು 4 ಮೆಥಡ್ಸ್ ಫಸ್ಟ್ ಚಾಪ್ಟರ್ನಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದು ಬಿಗ್ ಚಾಪ್ಟರ್ ನಿಮಗಿರೋದು. ಸೊ ಇಶ್ಯೂ ಆಫ್ ಶೇರ್ಸ್ನಲ್ಲಿ ಜರ್ನಲ್ ಎಂಟ್ರಿ ಮತ್ತು ಬ್ಯಾಲೆನ್ಸ್ ಶೀಟ್ನ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನೋಡ್ಕೋಬೇಕು. ಬೋನಸ್ ಶೇರ್ಸ್ನಲ್ಲಿ ಜರ್ನಲ್ ಎಂಟ್ರಿ ಮತ್ತು ಬ್ಯಾಲೆನ್ಸ್ ಶೀಟ್ನ ಸಾಲ್ವ್ ಮಾಡೋ ಮೆಥಡ್ನ ನೋಡ್ಕೋಬೇಕು. ರೈಟ್ಸ್ ಮತ್ತು ಫೋರ್ತ್ ಅಂಡರ್ರೈಟರ್ಸ್ ಆಫ್ ಲಯಬಿಲಿಟಿ ಏನಿದೆ, ಈ ಎರಡು ಪ್ರಾಬ್ಲಮ್ಸ್ ಕೇವಲ ಅಕೌಂಟ್ಸ್ ಹಾಕೋದಿದೆ. ಸೊ ಇಶ್ಯೂ ಆಫ್ ಶೇರ್ಸ್ ಮತ್ತು ಬೋನಸ್ ಶೇರ್ಸ್ ಏನಿದೆ ಇದು 10 ಮಾರ್ಕ್ಸಿಗೋಸ್ಕರ ಇರುವಂಥ ಪ್ರಾಬ್ಲಮ್. ರೈಟ್ಸ್ ಆಫ್ ಶೇರ್ಸ್ ಮತ್ತು ಅಂಡರ್ರೈಟರ್ಸ್ ಆಫ್ ಶೇರ್ಸ್ ಏನಿದೆಯಲ್ಲ ಇದು 5 ಮಾರ್ಕ್ಸಿಗೋಸ್ಕರ ಇರುವಂಥ ಪ್ರಾಬ್ಲಮ್ಸ್. ಇಶ್ಯೂ ಆಫ್ ಶೇರ್ಸ್, ಬೋನಸ್ ಆಫ್ ಶೇರ್ಸ್ ಎರಡು ಫಸ್ಟ್ ಮತ್ತು ಥರ್ಡ್ ಮೆಥಡ್ ಏನಿದೆಯಲ್ಲ ಇವೆರಡು ಜರ್ನಲ್ ಎಂಟ್ರಿ ಹಾಕುವಂಥ ಪ್ರಾಬ್ಲಮ್ಸ್. ಈ ಜರ್ನಲ್ ಎಂಟ್ರಿ ಪ್ರಾಬ್ಲಮ್ನ 10 ಮಾರ್ಕ್ಸಿಗೆ ಕೇಳ್ತಾರೆ. ರೈಟ್ಸ್ ಮತ್ತು ಅಂಡರ್ರೈಟರ್ಸ್ ಆಫ್ ಶೇರ್ಸ್ ಏನಿದೆಯಲ್ಲ ಎರಡು ಮೆಥಡ್ ಇದನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಐದರ್ ದೇ ವಿಲ್ ಆಸ್ಕ್ ಇಶ್ಯೂ ಆಫ್ ಶೇರ್ಸ್ ಆರ್ ದೇ ವಿಲ್ ಆಸ್ಕ್ ಬೋನಸ್ ಶೇರ್ಸ್. ಐದರ್ ದೇ ವಿಲ್ ask issue of shares or bonus shares. So first we will start with issue of shares. ಸೊ ಇಶ್ಯೂ ಆಫ್ ಶೇರ್ಸ್ ಏನು ಪ್ರಾಬ್ಲಮ್ ಇದೆಯಲ್ಲ ಇದಕ್ಕೆ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡಬೇಕಲ್ಲ, ಈ ಜರ್ನಲ್ ಎಂಟ್ರಿನ ಒಟ್ಟು 4 ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಯಾಕೆ 4 ವಿಡಿಯೋ ಬೇಕಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ, ಸೊ ಇದರಲ್ಲಿ 7 ಟೈಪ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಆ 7 ಅಡ್ಜಸ್ಟ್ಮೆಂಟ್ನಲ್ಲಿ ಮಿನಿಮಮ್ 2 ಅಡ್ಜಸ್ಟ್ಮೆಂಟ್ ನಿಮ್ಮ ಪ್ರಾಬ್ಲಮ್ನಲ್ಲಿ ಕೊಡ್ತಾರೆ. ಡಿಸ್ಕೌಂಟ್, ಪ್ರೀಮಿಯಂ, ಓವರ್ ಸಬ್ಸ್ಕ್ರಿಪ್ಷನ್, ಅಂಡರ್ ಸಬ್ಸ್ಕ್ರಿಪ್ಷನ್, ಫಾರ್ಫೀಚರ್ ಆಫ್ ಶೇರ್ಸ್, ಕಾಲ್ಸ್ ಇನ್ ಅಡ್ವಾನ್ಸ್, ಕಾಲ್ಸ್ ಇನ್ ಅರಿಯರ್ಸ್. ಸೊ ಒಟ್ಟು 7 ಮೆಥಡ್ ಇದೆ, 7 ಅಡ್ಜಸ್ಟ್ಮೆಂಟ್ಸ್ ಇದೆ. ಮೆಥಡ್ ಇರೋದು ಒಂದೇ, ಇಶ್ಯೂ ಆಫ್ ಶೇರ್ಸ್ ಜರ್ನಲ್ ಎಂಟ್ರಿ ಸಾಲ್ವ್ ಮಾಡೋ ಮೆಥಡ್ ಒಂದೇ. ಸೊ ಅದರಲ್ಲಿ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ. ಒಟ್ಟು 7 ಅಡ್ಜಸ್ಟ್ಮೆಂಟ್ ಇದೆ. ಸೊ ಈ 7 ಅಡ್ಜಸ್ಟ್ಮೆಂಟ್ನಲ್ಲಿ ಯಾವುದಾದ್ರೂ 2 ಅಡ್ಜಸ್ಟ್ಮೆಂಟ್ನ ಪ್ರಾಬ್ಲಮ್ನಲ್ಲಿ ಕೇಳ್ತಾರೆ. ಸೊ ಮೊದಲು ನಾ ಈ ವಿಡಿಯೋದಲ್ಲಿ ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಸಿಂಪಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೆ, ಫಸ್ಟು ಕಂಪ್ನಿ ನೇಮ್ ಕೊಟ್ಟಿರ್ತಾರೆ. ದೇ ವಿಲ್ ಗಿವ್ ಫಸ್ಟ್ ಕಂಪ್ನಿ ನೇಮ್ ABC ಲಿಮಿಟೆಡ್. ಸೊ ABC ಲಿಮಿಟೆಡ್ ಗೋಯಿಂಗ್ ಟು ಇಶ್ಯೂ 1000 ಇಕ್ವಿಟಿ ಶೇರ್ಸ್. ದೇರ್ ಆರ್ 2 ಟೈಪ್ಸ್ ಇನ್ ಶೇರ್ಸ್, ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್. ಸಾಮಾನ್ಯ ಷೇರುಗಳು, ಪ್ರಾಶಸ್ತ್ಯದ ಷೇರುಗಳು. ಸೊ ಕಂಪನಿಗೆ ಬಂಡವಾಳವನ್ನು ಬಿಡಿ ಭಾಗಗಳನ್ನಾಗಿ ಮಾಡಿ ಹೂಡಿಕೆ ಮಾಡಿಸ್ತಾರೆ. ಸೊ ಇದನ್ನ ಶೇರು ಅಂತ ಕರೀತಾರೆ, ಬಂಡವಾಳದ ಒಂದು ಬಿಡಿ ಭಾಗವನ್ನ. ಎ ಪಾರ್ಟ್ ಆಫ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಆಸ್ ಅ ಶೇರ್. ಸೊ ಶೇರ್ಗಳಲ್ಲಿ 2 ವಿಧ, ಸಾಮಾನ್ಯ ಷೇರುಗಳು, ಪ್ರಾಶಸ್ತ್ಯದ ಷೇರುಗಳು. ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್. ಐದರ್ ದೇ ವಿಲ್ ಗಿವ್ equity share name or preference share name in the problem. So the value of per share value they will give 10 each. This is value per share, 10 rupees per value of share. ಒಂದು ಶೇರಿನ ಬೆಲೆ 10 ರೂಪಾಯಿ ಇದೆ. ಸೊ ಆ 10 ರೂಪಾಯಿ ಅಮೌಂಟ್ನ ಯಾವ ರೀತಿ ಪೇಮೆಂಟ್ ಮಾಡ್ತಾ ಇದ್ದಾರೆ, 2 ರೂಪೀಸ್ ಅಪ್ಲಿಕೇಶನ್ಗೆ, 3 ರೂಪೀಸ್ ಅಲಾಟ್ಮೆಂಟ್ಗೆ, 4 ರೂಪೀಸ್ ಫಸ್ಟ್ ಕಾಲ್, 1 ರೂಪೀಸ್ ಫೈನಲ್ ಕಾಲ್. ಸೊ ಟೋಟಲ್ ಇಲ್ಲಿ ಎಷ್ಟು ಸ್ಟೆಪ್ ಕೊಟ್ಟಿದ್ದಾರೆ, 4 ಸ್ಟೆಪ್. ಸೊ ಒಂದು ಕಂಪನಿ ತನ್ನ ಷೇರುಗಳನ್ನು ಷೇರು ಮಾರುಕಟ್ಟೆಯಿಂದ ಕಲೆಕ್ಟ್ ಮಾಡುವಾಗ ಅದನ್ನು 3 ಅಥವಾ 4 ಭಾಗಗಳಾಗಿ ಕಲೆಕ್ಟ್ ಮಾಡ್ತಾರೆ. ಫಸ್ಟ್ ಸ್ಟೆಪ್ ಯಾವಾಗಲೂ ಅರ್ಜಿಗಳನ್ನು ಕರಿಬೇಕು, ಅಪ್ಲಿಕೇಶನ್. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಹೂಡಿಕೆ ಮಾಡಲು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅರ್ಜಿಗಳನ್ನು ಸಲ್ಲಿಸಬೇಕಂತ ಅಪ್ಲಿಕೇಶನ್ ಇನ್ವೈಟ್ ಮಾಡ್ತಾರೆ. ಸೊ ಅಪ್ಲಿಕೇಶನ್ನಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಕಂಪ್ನಿಗೆ ಹೂಡಿಕೆ ಮಾಡಲು ಇಂಟ್ರೆಸ್ಟ್ ಇದಾರಲ್ಲ ಅವ್ರು ಅರ್ಜಿ ಸಲ್ಲಿಸಿರ್ತಾರಲ್ಲ, ಅರ್ಜಿಯಲ್ಲಿ ಕಂಪ್ನಿಗೆ ಯೋಗ್ಯವಾದ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಅಲಾಟ್ಮೆಂಟ್ಸ್, ಷೇರುಗಳನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಯಾರಿಗೆ ಎಷ್ಟು ಶೇರ್ಗಳಂತ. ಇದು ಅಲಾಟ್ಮೆಂಟ್. ಸೊ ಅಪ್ಲಿಕೇಶನ್, ಅಲಾಟ್ಮೆಂಟ್ ಕಂಪಲ್ಸರಿ. ಈ 2 ಸ್ಟೆಪ್ಸ್ ಇರತ್ತವೆ ಪ್ರತಿ ಪ್ರಾಬ್ಲಮ್ನಲ್ಲೂ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನ ಸಪ್ರೇಟ್ ಆಗಿನೂ ಕೊಡ್ಬೋದು ಪ್ರಾಬ್ಲಮ್ನಲ್ಲಿ, ಅಥವಾ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನ ಮಿಕ್ಸ್ ಮಾಡಿ ಒಂದೇ ಸ್ಟೆಪ್ ಮಾಡಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಒಂದೇ ರೀತಿ ಕೊಟ್ಬಿಟ್ಟಿರ್ತಾರೆ. ಸೊ ಅವರು ಇದನ್ನು 3 ಸ್ಟೆಪ್ ಮಾಡಿ ಆದರೂ ಪ್ರಾಬ್ಲಮ್ನ ಕೊಡ್ಬೋದು, 4 ಸ್ಟೆಪ್ ಮಾಡಿ ಆದರೂ ಕೊಡ್ಬೋದು. ಸೊ 3 ಸ್ಟೆಪ್ ಮಾಡಿ ಕೊಟ್ಟಿದ್ರೆ
6 ಜರ್ನಲ್ ಎಂಟ್ರಿ ಹಾಕಬೇಕು. 4 ಸ್ಟೆಪ್ ಮಾಡಿಕೊಟ್ಟಿದ್ರೆ 8 ಜರ್ನಲ್ ಎಂಟ್ರಿ ಹಾಕಬೇಕು. ಒಂದು ಎಂಟ್ರಿ ಪ್ರತಿ ಸ್ಟೆಪ್ಪಿಗೂ 2 ಎಂಟ್ರಿ ಹಾಕ್ತೀವಿ. ಒಂದು ಎಂಟ್ರಿ ಅಮೌಂಟ್ನ ರಿಸೀವ್ ಮಾಡಿದ ಎಂಟ್ರಿ ಇರುತ್ತೆ, ಇನ್ನೊಂದು ಎಂಟ್ರಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವೇ ಒಂದು ಕಂಪ್ನಿ ಪ್ರಾರಂಭ ಮಾಡಿದ್ರೆ ಅನ್ಕೋರಿ, ಆ ಕಂಪ್ನಿಗೆ ಬಂಡವಾಳವನ್ನ ಷೇರು ಮಾರುಕಟ್ಟೆಯಿಂದ ಕಲೆಕ್ಟ್ ಮಾಡತ್ತೀರ ಅಂತ ತಿಳ್ಕೊರಿ. ಕಲೆಕ್ಟ್ ಮಾಡುವಾಗ ಒಂದು ಷೇರಿನ ರೇಟನ್ನ ನೀವು ಫಿಕ್ಸ್ ಮಾಡಿ ಅದನ್ನ 3 ಅಥವಾ 4 ಭಾಗಗಳಾಗಿ ಸಂಗ್ರಹಿಸಬೇಕಾಗುತ್ತೆ. ಸೊ ಕಲೆಕ್ಷನ್ ಆಫ್ ಅಮೌಂಟ್ ಏನಿರುತ್ತೆ ಅಲ್ಲ, ಕಲೆಕ್ಷನ್ ಮಾಡುವಾಗ ಅದನ್ನ ನೀವು ಡಿವೈಡ್ ಮಾಡಬೇಕಾಗುತ್ತೆ ಶೇರ್ಸ್ ಅಮೌಂಟ್ನ. ಹೇಗೆ ಡಿವೈಡ್ ಮಾಡ್ತೀರಂದ್ರೆ, ಒಂದು ಅಪ್ಲಿಕೇಶನ್, ಒಂದು ಅಲಾಟ್ಮೆಂಟ್, ಒಂದು ಫಸ್ಟ್ ಕಾಲ್, ಒಂದು ಫೈನಲ್ ಕಾಲ್. ಸೊ ಈ ರೀತಿ ಅಮೌಂಟ್ನ ಕಲೆಕ್ಟ್ ಮಾಡ್ತಾರಲ್ಲ, ಅಮೌಂಟ್ನ ಕಲೆಕ್ಟ್ ಮಾಡಿದ್ದಕ್ಕೆ ಒಂದು ಎಂಟ್ರಿ ಇರುತ್ತೆ. ಸೊ ಕಲೆಕ್ಟ್ ಮಾಡಿದ ಅಮೌಂಟ್ನ ಬಿಸ್ನೆಸ್ಗೆ ಯೂಸ್ ಮಾಡ್ಬೇಕು ನೀವು. ಸೊ ನೀವು ಕಲೆಕ್ಟ್ ಮಾಡ್ತಿರೋದು ಕಂಪ್ನಿಗೋಸ್ಕರ ಅಮೌಂಟ್ನ. ಸೊ ಆ ಅಮೌಂಟ್ನ ನೀವು ಕಂಪ್ನಿಗೋಸ್ಕರನೇ ಯೂಸ್ ಮಾಡ್ಕೋಬೇಕು. ಅಂದ್ರೆ ಕಂಪ್ನಿದು ಒಂದು ಅಕೌಂಟ್ ಇರುತ್ತೆ ಶೇರ್ ಕ್ಯಾಪಿಟಲ್ ಅಂತ, ಅಲ್ಲಿಗೆ ಅದು ಟ್ರಾನ್ಸ್ಫರ್ ಆಗಬೇಕು. ಮೊದಲು ರಿಸೀವ್ ಮಾಡಿದ ಎಂಟ್ರಿ, ಆ ರಿಸೀವ್ ಮಾಡಿದ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋ ಎಂಟ್ರಿ. ಸೊ ನಾವು 2 ಎಂಟ್ರಿ ಪ್ರಿಪೇರ್ ಮಾಡ್ತೀವಿ, ಪ್ರತಿ ಅಡ್ಜಸ್ಟ್ಮೆಂಟ್ಗೂ ಒಂದು 2 ಎಂಟ್ರಿ ಪ್ರಿಪೇರ್ ಮಾಡ್ತೀವಿ. ಸೊ ಇದರಲ್ಲಿ ಎಷ್ಟು ಸ್ಟೆಪ್ ಬಂದಿದೆ? 4 ಸ್ಟೆಪ್ ಬಂದಿದೆ. ಅಪ್ಲಿಕೇಶನ್ ಇದೆ, ಅಲಾಟ್ಮೆಂಟ್ ಇದೆ, ಫಸ್ಟ್ ಕಾಲ್ ಇದೆ, ಫೈನಲ್ ಕಾಲ್ ಇದೆ. ಸೊ 4 ಸ್ಟೆಪ್ ಇರೋದ್ರಿಂದ ನಾವು 8 ಎಂಟ್ರಿನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟ್ ಕೆಲಸ ಏನು? ಜರ್ನಲ್ ಎಂಟ್ರಿ ಮತ್ತೆ ಹೆಡ್ಡಿಂಗ್ ಮತ್ತು ಸಬ್ ಹೆಡ್ಡಿಂಗ್ ಹಾಕೊಳ್ಳೋದು. ಸೊ ನಾವು ಬಿಡಿಸ್ತಾ ಇರೋದು ಜರ್ನಲ್ ಎಂಟ್ರಿ. ಸೊ ಜರ್ನಲ್ ಎಂಟ್ರಿಗೆ ಬೇಕಾಗಿರೋದು ಹೆಡ್ಡಿಂಗ್, ಜರ್ನಲ್ ಎಂಟ್ರಿ ಹೆಡ್ಡಿಂಗ್, ದೆನ್ sub heading in the books of company name. So company name in the problem they given ABC Limited. ಸೊ ಮೊದಲು ಹೆಡ್ಡಿಂಗ್ ಎಂಟ್ರಿ ಮಾಡ್ತೀವಿ, ಜರ್ನಲ್ ಎಂಟ್ರಿ. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಎಂಟ್ರಿ ಮಾಡ್ತೀವಿ ಇನ್ ದ ಬುಕ್ಸ್ ಆಫ್. ಸೊ ಇನ್ ದ ಬುಕ್ಸ್ ಆಫ್ ಕಂಪ್ನಿ ನೇಮ್ ಇದೆ ABC ಲಿಮಿಟೆಡ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಎಂಟ್ರಿ ಮಾಡ್ಕೊತೀವಿ. ಸೊ ಜರ್ನಲ್ ಎಂಟ್ರಿಗೆ ಎಷ್ಟು ಕಾಲಮ್ ಪ್ರಿಪೇರ್ ಮಾಡ್ತೀವಿ? 5 ಕಾಲಮ್ಸ್. ಡೇಟ್, ಪರ್ಟಿಕ್ಯುಲರ್, ಲೆಡ್ಜರ್ ಪೋಲಿಯೋ, ಡೆಬಿಟ್, ಕ್ರೆಡಿಟ್. ಸೊ ಇವುಗಳನ್ನ ಎಂಟ್ರಿ ಮಾಡುವಾಗ, ಈ ಕಾಲಮ್ಸ್ನ ಏನು ಎಂಟ್ರಿ ಮಾಡ್ತಿರ್ತೀವಲ್ಲ, ಇದನ್ನ ಎಂಟ್ರಿ ಮಾಡುವಾಗ ಒಂದು ರೂಲ್ಸ್ ಫಾಲೋ ಮಾಡ್ತೀವಿ. ಏನು? ಈಗ ಅಮೌಂಟ್ ಏನು ಇದೆ, ನಾನು ಒಂದು ಸ್ಟೆಪ್ಗೆ 2 ಎಂಟ್ರಿ ಅಮೌಂಟ್ನ ಎಂಟ್ರಿ ಮಾಡ್ತೀವಿ ಅಂತ ಇದೆ. ಸೊ ಫಸ್ಟ್ ಏನು, ಈಗ ನಾವು ಈ ಪ್ರಶ್ನೆಯಲ್ಲಿ ಎಷ್ಟು ಸ್ಟೆಪ್ ಇದೆ? 8 ಸ್ಟೆಪ್ ಇದೆ. ಸೊ ನಾವು ಎಷ್ಟು ಎಂಟ್ರಿ ಹಾಕಬೇಕಾಗುತ್ತೆ? 8 ಎಂಟ್ರಿ ಹಾಕಬೇಕಾಗುತ್ತೆ. ಸೊ ಫಸ್ಟ್ ಎಂಟ್ರಿ, ಫೋರ್ತ್ ಎಂಟ್ರಿ, ಸಿಕ್ಸ್ತ್ ಎಂಟ್ರಿ, ಏಡ್ತ್ ಎಂಟ್ರಿ, ಸೆಕೆಂಡ್ ಎಂಟ್ರಿ, ಥರ್ಡ್ ಎಂಟ್ರಿ, ಫಿಫ್ತ್ ಎಂಟ್ರಿ, ಸೆವೆಂತ್ ಎಂಟ್ರಿ. ಸೊ ಫಸ್ಟ್, ಫೋರ್ತ್, ಸಿಕ್ಸ್ತ್, ಏಟ್ ಎಂಟ್ರಿ ಹಾಕ್ತೀವಲ್ಲ, ಇದರಲ್ಲಿ ಇವಕ್ಕೇನಂತ ಕರಿತೇವೆ? ಅಮೌಂಟ್ ರಿಸೀವ್ ಮಾಡೋ ಎಂಟ್ರಿ ಅಂತ ಕರಿತೇವೆ. ಸೊ ದೀಸ್ ಆರ್ ಅಮೌಂಟ್ ರಿಸೀವಿಂಗ್ ಎಂಟ್ರಿ. ಸೊ ಫಾರ್ ಅಮೌಂಟ್ ರಿಸೀವಿಂಗ್ ಎಂಟ್ರಿ ವಿ ಹ್ಯಾವ್ ಟು ರಿಕಾರ್ಡ್ ಡೆಬಿಟ್ ಬ್ಯಾಂಕ್ ಅಕೌಂಟ್, ಬಿಕಾಸ್ ಡೆಬಿಟ್ ದ ರಿಸೀವರ್, ಬ್ಯಾಂಕ್ ಈಸ್ ದ ರಿಸೀವರ್. We cannot receive the amount directly from the investors. We have to receive the amount through bank. So by bank we will receive the amount. ಬ್ಯಾಂಕ್ ಮೂಲಕ ನಾವು ನಮ್ಮ ಹೂಡಿಕೆನ, ಇನ್ವೆಸ್ಟ್ಮೆಂಟ್ನ ರಿಸೀವ್ ಮಾಡ್ತೀವಿ ಪಬ್ಲಿಕ್ ಕಡೆಯಿಂದ. ನೇರವಾಗಿ ಪಬ್ಲಿಕ್ ಕಡೆಯಿಂದ ಕ್ಯಾಶ್ನ ಪಡೆಯೋಕೆ ಪರ್ಮಿಷನ್ ಇಲ್ಲ. ಸೊ ಆದ್ರಿಂದ ಡೆಬಿಟ್ ಏನು ಬರಿತೀವಿ? ಬ್ಯಾಂಕ್. ಬಿಕಾಸ್ ದ ರೂಲ್ಸ್, ಡೆಬಿಟ್ ದ ರಿಸೀವರ್, ಬ್ಯಾಂಕ್ ಈಸ್ ದ ರಿಸೀವರ್ ಹಿಯರ್. ಸೊ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಎಂಟ್ರಿ, ಫೋರ್ತ್ ಎಂಟ್ರಿ, ಸಿಕ್ಸ್ತ್ ಎಂಟ್ರಿ, ಏಡ್ತ್ ಎಂಟ್ರಿ ಅಮೌಂಟ್ ರಿಸೀವ್ ಮಾಡೋ ಎಂಟ್ರಿ. ಸೊ ಅಮೌಂಟ್ ರಿಸೀವ್ ಮಾಡೋ ಎಂಟ್ರಿಗೆ ಏನು ಬರಬೇಕು? ಡೆಬಿಟ್, ಬ್ಯಾಂಕ್ ಅಂತ ಬರ್ಕೋಬೇಕು. ಸೊ ಬ್ಯಾಂಕ್ ಬರದಿಂದ ಎದ್ರ ಅಮೌಂಟ್ ರಿಸೀವ್ ಮಾಡಿದೀವಿ? ಕ್ರೆಡಿಟ್ ಬರೀಬೇಕು. ಸೊ ಕ್ರೆಡಿಟ್ ಏನು ಬರಿತೀವಿ? ಪ್ರಶ್ನೆಯಲ್ಲಿ ಶೇರ್ ನೇಮ್ ಕೊಟ್ಟಿರ್ತಾರೆ. ಸೊ ಅದು ಇಕ್ವಿಟಿ ಶೇರ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಇರ್ಬೋದು. ಶೇರ್ ನೇಮ್ ಏನು ಕೊಟ್ಟಿರ್ತಾರೆ ಅದನ್ನ ಎಂಟ್ರಿ ಮಾಡಿ ಒಂದೊಂದು ಬ್ಯಾಂಕು, ಎಷ್ಟು ಬ್ಯಾಂಕ್ ಎಂಟ್ರಿ ಮಾಡ್ತೀವಿ? ಫಸ್ಟ್ ಎಂಟ್ರಿ, ಫೋರ್ತ್ ಎಂಟ್ರಿ, ಸಿಕ್ಸ್ತ್ ಎಂಟ್ರಿ, ಏಡ್ತ್ ಎಂಟ್ರಿ, ಒಟ್ಟು 4 ಬ್ಯಾಂಕ್ಗಳನ್ನ ಎಂಟ್ರಿ ಮಾಡಿರ್ತೀವಿ. ಸೊ 4 ಬ್ಯಾಂಕ್ ಎಂಟ್ರಿ ತೆಳಗಡೆ ಒಂದೊಂದು ಸ್ಟೆಪ್ಪಿನ ಹೆಸರು ಬರೀಬೇಕು. ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್, ಸೆಕೆಂಡ್ ಸ್ಟೆಪ್ ಅಲಾಟ್ಮೆಂಟ್, ಥರ್ಡ್ ಸ್ಟೆಪ್ ಫಸ್ಟ್ ಕಾಲ್, ಫೋರ್ತ್ ಸ್ಟೆಪ್ ಫೈನಲ್ ಕಾಲ್. ಸೊ ಈಗ ಎಂಟ್ರಿ ಮಾಡೋ ಸಿಸ್ಟಮ್ನ ಹೇಳ್ತೀನಿ. Entry heading in the books of company name ABC Limited we are recording here. So journal entry in the books of ABC Limited. So first we have to record the transaction we are going to entry. ಎಷ್ಟು ಎಂಟ್ರಿ ಮಾಡ್ತಾ ಇದ್ದೀವಿ ಈ ಪ್ರಶ್ನೆಗೆ? 8 ಎಂಟ್ರಿ. ಸೊ we will record 8 numbers in the date column. So they will not give date because it is not mentioned in the problem. They will not mention the date in the problem. ಸೊ ಡೇಟ್ ಕಾಲಮ್ ನಲ್ಲಿ ನಾವು ಸೀರಿಯಲ್ ನಂಬರ್ನ ಮೆನ್ಷನ್ ಮಾಡ್ತೀವಿ. 8 ಎಂಟ್ರಿ ಮಾಡ್ತಾ ಇದೀವಿ. ಸೊ 8 ನಂಬರ್ನ ಎಂಟ್ರಿ ಮಾಡ್ಕೊತೀವಿ ಡೇಟ್ ಜಾಗದಲ್ಲಿ. ಸೊ ನಾ ರೂಲ್ಸ್ ಏನು ಹೇಳಿದೆ? ಫಸ್ಟ್ ಎಂಟ್ರಿ, ಫೋರ್ತ್ ಎಂಟ್ರಿ, ಸಿಕ್ಸ್ತ್ ಎಂಟ್ರಿ ಅಂಡ್ ಏಡ್ತ್ ಎಂಟ್ರಿ ದೇ ಆರ್ ರಿಸೀವಿಂಗ್ ಎಂಟ್ರಿ. ಫಸ್ಟ್ ಎಂಟ್ರಿ ಏನಿದೆಯಲ್ಲ ಅದು, ಫೋರ್ತ್ ಎಂಟ್ರಿ ಏನಿದೆಯಲ್ಲ, ಸಿಕ್ಸ್ತ್ ಮತ್ತು 8ನೇ ಎಂಟ್ರಿ ಇದು ಅಮೌಂಟ್ನ ರಿಸೀವ್ ಮಾಡೋ ಎಂಟ್ರಿ. ಸೊ ಫಸ್ಟ್ ಎಂಟ್ರಿ, ಫೋರ್ತ್ ಎಂಟ್ರಿ, ಸಿಕ್ಸ್ತ್ ಎಂಟ್ರಿ, ಏಡ್ತ್ ಎಂಟ್ರಿ ನೀವು ಡೆಬಿಟ್ ಏನು ಬರೀಬೇಕು? ಬ್ಯಾಂಕ್ ಅಕೌಂಟ್. ಯಾವುದೇ ಪ್ರಾಬ್ಲಮ್ ಕೇಳಿ ಇಶ್ಯೂ ಆಫ್ ಶೇರ್ಸ್ ನಲ್ಲಿ ಇದೇ ಮೆಥಡ್ನ ಅಪ್ಲೈ ಮಾಡಬೇಕು. ಫಸ್ಟ್ ಎಂಟ್ರಿ ಡೆಬಿಟ್ ಬ್ಯಾಂಕ್ ಅಕೌಂಟ್, ಫೋರ್ತ್ ಎಂಟ್ರಿ ಡೆಬಿಟ್ ಬ್ಯಾಂಕ್ ಅಕೌಂಟ್. ಯಾಕೆ ಡೆಬಿಟ್ ನ ಬ್ಯಾಂಕ್ ಬರಿತಾ ಇದೀವಿ ಅಂದ್ರೆ ಇದು ಅಮೌಂಟ್ ರಿಸೀವ್ ಮಾಡೋ ಎಂಟ್ರಿ. ರೂಲ್ಸ್ ಪ್ರಕಾರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಡೆಬಿಟ್ ದ ರಿಸೀವರ್, ಬ್ಯಾಂಕ್ ಮೂಲಕ ನಾವು ಬಂಡವಾಳವನ್ನ ರಿಸೀವ್ ಮಾಡ್ತೀವಿ. ಆದ್ರಿಂದ ನಾವು ಡೆಬಿಟ್ ನ ಬ್ಯಾಂಕ್ ಅಂತ ಬರಿತೀವಿ. ಫಸ್ಟ್ ಎಂಟ್ರಿ ಬ್ಯಾಂಕ್, ಫೋರ್ತ್ ಎಂಟ್ರಿ ಬ್ಯಾಂಕ್, ಸಿಕ್ಸ್ತ್ ಎಂಟ್ರಿ ಬ್ಯಾಂಕ್ ಅಂಡ್ ಏಡ್ತ್ ಎಂಟ್ರಿ ದೇ ಆರ್ ಡೆಬಿಟ್ ಬ್ಯಾಂಕ್ ಅಕೌಂಟ್.
first entry, fourth entry, sixth entry, eighth entry, they are debit bank account. So after recording debit bank account, we have to record now credit entry. So for credit transaction, remember we have to take the share name that is given in the problem. There are two types of shares, equity share or preference share. Either they will give equity share in the problem or preference share. So now next ಏನ್ ಮಾಡ್ತೀವಿ, ಡೆಬಿಟ್ ಬ್ಯಾಂಕ್ ಎಂಟ್ರಿ ಮಾಡೋದಾಗಿಂದ ಶೇರಿನ ನೇಮ್ ನ ಎಂಟ್ರಿ ಮಾಡ್ತೀವಿ. ಸೊ ಶೇರ್ ನಲ್ಲಿ ಎಷ್ಟು ವಿಧ ಇದೆ, ಎರಡು ವಿಧ ಇದೆ, ಇಕ್ವಿಟಿ ಶೇರ್ ಸಾಮಾನ್ಯ ಷೇರು, ಪ್ರಿಫರೆನ್ಸ್ ಶೇರ್ ಪ್ರಾಶಸ್ತ್ಯದ ಷೇರು. ಸೊ ಪ್ರಾಬ್ಲಮ್ ನಲ್ಲಿ, ಈ ಪ್ರಾಬ್ಲಮ್ ನಲ್ಲಿ ನೇಮ್ ಏನ್ ಕೊಟ್ಟಿದ್ದಾರೆ ಶೇರ್ಗೆ ಅಂದ್ರೆ ಇಕ್ವಿಟಿ ಶೇರ್ ಅಂತ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಕ್ರೆಡಿಟ್ ಏನ್ ಬರಿತೀವಿ, ಇಕ್ವಿಟಿ ಶೇರ್. ಸೊ ಫಸ್ಟ್ ಸ್ಟೆಪ್, ಸೊ ಪ್ರಾಬ್ಲಮ್ ನಲ್ಲಿ ಫಸ್ಟ್ ನೇಮ್ ಏನಿದೆ, ಸ್ಟೆಪ್ ಹೆಸರು ಅಪ್ಲಿಕೇಶನ್, ಅರ್ಜಿ ಕರೆದಿದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ನೆಕ್ಸ್ಟ್ ಬ್ಯಾಂಕ್ ಎಂಟ್ರಿ ತಳಗೆ ಏನ್ ಬರಿತೀವಿ, ಅಲಾಟ್ಮೆಂಟ್ ಟು ಇಕ್ವಿಟಿ ಶೇರ್ allotment. Next, equity share first call to equity share first call. Fourth step, final call, equity share final call. So this is the entry method. First entry, fourth entry, sixth entry, eighth entry, debit bank account, credit, share name and step. Share name, equity share or preference share. Step, first for first entry application, for fourth entry allotment, for sixth entry first call, for eighth entry final call. After recording first, fourth, sixth, eighth entry, now we will go to second, third, fifth and seventh entry. So second, fifth, seventh entries are transfer entry. So where we will transfer this amount to the ಕಂಪ್ನಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ರಿಸೀವ್ ಮಾಡಿರೋ ಅಮೌಂಟ್ ಏನ್ ಬ್ಯಾಂಕಿಗೆ ಬಂದಿರುತ್ತಲ್ಲ ಪಬ್ಲಿಕ್ ನಿಂದ, ಆ ಅಮೌಂಟ್ ನ ಬಿಸ್ನೆಸ್ ಗೆ ಯೂಸ್ ಮಾಡ್ಕೋಬೇಕು. ಸೊ ಯಾವಾಗ ಬಿಸ್ನೆಸ್ ಗೆ ಯೂಸ್ ಮಾಡ್ಕೊಳಕ್ ಬರುತ್ತೆ, ಆ ಅಮೌಂಟ್ ನಮ್ಮ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇದ್ದಾಗ ಯೂಸ್ ಮಾಡಕ್ ಬರುತ್ತೆ. ಸೊ ಇವೆಲ್ಲ ಏನಿರುತ್ತೆ, ಟ್ರಾನ್ಸ್ಫರ್ ಮಾಡೋ ಎಂಟ್ರಿ. ಸೊ ಕ್ರೆಡಿಟ್ ಏನ್ ಬರಿತೀವಿ, ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅದನ್ನ ಬರಿತೀವಿ, ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಲ್ಲಿಗೆ ಹೋಗುತ್ತೆ ಅಮೌಂಟ್, ಶೇರ್ ಕ್ಯಾಪಿಟಲ್ ಬರುತ್ತೆ. ಸೊ ಈ ಎಲ್ಲಾ ಎಂಟ್ರಿಗೆ ಸೆಕೆಂಡ್, ಥರ್ಡ್, ಫಿಫ್ತ್, ಸೆವೆಂತ್ ಗೆ ಏನ್ ಬರಿಬೇಕು, ಟು ಶೇರ್ ಕ್ಯಾಪಿಟಲ್ ಬರಿಬೇಕು. ಡೆಬಿಟ್ ಏನ್ ಬರಿತಾ ಇರ್ತೀವಲ್ಲ, ಸೇಮ್ ಸ್ಟೆಪ್, ಶೇರಿನ ನೇಮ್, ಸ್ಟೆಪ್ ನೇಮ್ ತಗೋಬೇಕು. ಶೇರಿನ ಹೆಸರು ಏನಿದೆ, ಸ್ಟೆಪ್ ಹೆಸರು ಏನಿದೆ ಅದನ್ನ ಎಂಟ್ರಿ ಮಾಡಬೇಕು. ಸೊ ಈಗ ಎಂಟ್ರಿ ಮಾಡೋ ಮೆಥಡ್, ಸೊ ಸೆಕೆಂಡ್ ಎಂಟ್ರಿ ಕ್ರೆಡಿಟ್ ಫಸ್ಟ್ ಎಂಟ್ರಿ ಮಾಡೋಣ, ಟು ಶೇರ್ ಕ್ಯಾಪಿಟಲ್. ಸೆಕೆಂಡ್ ಎಂಟ್ರಿ ಟು ಶೇರ್ ಕ್ಯಾಪಿಟಲ್, ಥರ್ಡ್ ಎಂಟ್ರಿ ಟು ಶೇರ್ ಕ್ಯಾಪಿಟಲ್, ಫಿಫ್ತ್ ಎಂಟ್ರಿ ಟು ಶೇರ್ ಕ್ಯಾಪಿಟಲ್, ಸೆವೆಂತ್ ಎಂಟ್ರಿ ಟು ಶೇರ್ ಕ್ಯಾಪಿಟಲ್. ಸೊ ಟು ಶೇರ್ ಕ್ಯಾಪಿಟಲ್ ಎಂಟ್ರಿ ಮಾಡೋದಾಗಿಂದ ಡೆಬಿಟ್ ಬರಿಬೇಕೀಗ. ಸೊ ಡೆಬಿಟ್ ಏನ್ ಬರಿತೀವಿ, ಶೇರ್ ನೇಮ್, ಸ್ಟೆಪ್ ನೇಮ್. ಸೊ ಪ್ರಶ್ನೆಯಲ್ಲಿ ಶೇರ್ ನೇಮ್ ಇದೆ ಇಕ್ವಿಟಿ ಶೇರ್, ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, equity share allotment account, debit, equity share first call account debit, equity share first call account debit and equity share final call account debit. Equity share first call final call account debit. So this is the entry method. First entry, fourth entry, sixth entry, eighth entry, amount receiving entry. We have to record debit bank for first, fourth, sixth, eighth. Credit, share name and step. Second, third, fifth, seventh entry are transfer entry. We have to record first credit to share capital, then debit, share name, step. Now recording the amount. So for amount, the number of issued shares. ಪ್ರಶ್ನೆಯಲ್ಲಿ ಎಷ್ಟು ಇಶ್ಯೂ ಕೊಟ್ಟಿದ್ದಾರೆ, 1000 ಶೇರ್ಸ್ ಕೊಟ್ಟಿದ್ದಾರೆ. ಸೊ ಮಲ್ಟಿಪ್ಲೈ ಬೈ ಅಪ್ಲಿಕೇಶನ್ ರೇಟ್ 2 rupees, ಅಲಾಟ್ಮೆಂಟ್ ರೇಟ್ 3 rupees, ಫಸ್ಟ್ ಕಾಲ್ ರೇಟ್ 4 rupees, ಫೈನಲ್ ಕಾಲ್ ರೇಟ್ 1 rupees. ಸೊ ಫಸ್ಟ್ 1000 shares into application rate.
So they given application 2 rupees. So 1000 into 2, 2000 rupees. For first entry and second entry, we will record 1000 into 2, 2000 rupees. So amount 1000 into 2, 2000 debit and 2000 credit. 2000 debit and 2000 credit. Same amount we will take for second entry, because for each step we have recorded 2 entries. ಪ್ರತಿಯೊಂದು ಸ್ಟೆಪ್ಪಿಗೂ 2 ಎಂಟ್ರಿ ರೆಕಾರ್ಡ್ ಮಾಡ್ತೀವಿ, ಆದ್ದರಿಂದ ಅಮೌಂಟ್ ನ 2 ಎಂಟ್ರಿಗೆ ಮೆನ್ಷನ್ ಮಾಡ್ತೀವಿ. ಸೊ 1000 into 2, 2000 ಫಾರ್ ಫಸ್ಟ್ ಎಂಟ್ರಿ ಅಂಡ್ ಸೆಕೆಂಡ್ ಎಂಟ್ರಿ. ನೆಕ್ಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ? ಅಲಾಟ್ಮೆಂಟ್ ರೇಟು 3 rupees ಕೊಟ್ಟಿದ್ದಾರೆ. ಸೊ 1000 ಶೇರ್ಸ್ ಇದೆ, 1000 into 3, 3000 ಡೆಬಿಟ್, 3000 credit. For 2 entries, again we will take 3000 rupees. So 1000 into 3, 3000 debit, 3000 credit. Next, for first call they given 4 rupees in the problem. So 1000 into 4, 4000 debit, 1000 into 4, 4000 credit. Again 1000 into 4, 4000. For each amount we will take 2 times to record in the journal entry. 2 ಸಲ ಎಂಟ್ರಿ ಮಾಡ್ತೀರಿ ಒಂದು ಅಮೌಂಟ್ ನ. ಸೊ ನೆಕ್ಸ್ಟ್ 1000 into 1 rupees ಇದೆ ಫೈನಲ್ ಕಾಲ್ ರೇಟ್. 1000 into 1, 1000, 1000 into 1, 1000. For last entry, 8th entry, 1000 into 1, 1000 debit, 1000 credit. So this is simple method to record the transactions. So what we have used here method, first, 4th, 6th, 8th entry we have recorded debit bank, then we have recorded credit, that is share name. Either they will give equity share name or they will give preference share name. Then we have to record step. So what is step? For first entry it is application, for 4th entry it is allotment, for 6th entry it is first call, for 8th entry final call. Then second, third, 5th, 7th entry they are transfer entry. We have to record first credit, that is 2 share capital. 2 share capital we have record here in the credit. Then debit we will record. What we will record here? Equity share, either they will give or preference share. So that share name what they give, we will record that name, equity share or preference share. Then step means application, allotment, first call, final call. After recording 8 entries, check the adjustments. So ಈಗ ನಾ ಏನು ತೊಗೊಂಡಿದ್ದೀನಲ್ರಿ ಈ ಪ್ರಾಬ್ಲಮ್ ನಲ್ಲಿ ನಾನು ಅಡ್ಜಸ್ಟ್ಮೆಂಟ್ಸ್ ನ ತಗೊಂಡಿಲ್ಲ. ಸೊ ಅಡ್ಜಸ್ಟ್ಮೆಂಟ್ ಇಲ್ದೇನೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೀನಿ. ಒಂದ್ ವೇಳೆ ಅವ್ರು ಅಡ್ಜಸ್ಟ್ಮೆಂಟ್ ಕೊಟ್ರೆ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ಅಂದ್ರೆ, ಡಿಸ್ಕೌಂಟ್ ಕೊಡ್ಬೋದು, ಪ್ರೀಮಿಯಂ ಕೊಡ್ಬೋದು, ಓವರ್ ಸಬ್ಸ್ಕ್ರಿಪ್ಷನ್ ಕೊಡ್ಬೋದು, ಅಂಡರ್ ಸಬ್ಸ್ಕ್ರಿಪ್ಷನ್ ಕೊಡ್ಬೋದು, ಫಾರ್ಫೀಚರ್ ಕೊಡ್ಬೋದು, ಕಾಲ್ಸ್ ಇನ್ ಅರಿಯರ್ಸ್ ಕೊಡ್ಬೋದು, ಕಾಲ್ಸ್ ಇನ್ ಅಡ್ವಾನ್ಸ್ ಕೊಡ್ಬೋದು, ಕಾಲ್ಸ್ ಅರಿಯರ್ಸ್, ಕಾಲ್ಸ್ ಇನ್ ಅಡ್ವಾನ್ಸ್. ಸೊ ಒಟ್ಟು 7 ಟೈಪ್ ಅಡ್ಜಸ್ಟ್ಮೆಂಟ್ ಇದೆ. ಸೊ ಈ 7 ಟೈಪ್ ಅಡ್ಜಸ್ಟ್ಮೆಂಟ್ ನಲ್ಲಿ ಮಿನಿಮಮ್ 2 ಅಡ್ಜಸ್ಟ್ಮೆಂಟ್ ಅವರು ಪ್ರಾಬ್ಲಮ್ ನಲ್ಲಿ ಕೊಡ್ತಾರೆ. ಸೊ ಇವನ್ನ ಸಾಲ್ವ್ ಮಾಡೋ ಮೆಥಡ್ ನ ನೆಕ್ಸ್ಟ್ ಪ್ರಾಬ್ಲಮ್ ನಲ್ಲಿ ಹೇಳ್ತೀನಿ. ಸೊ ನಮ್ಮ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ, ನಿಮ್ಗೆ ನೋಟ್ಸ್ ಬೇಕಂದ್ರೆ, ಆನ್ಲೈನ್ ಕ್ಲಾಸ್ ಬೇಕಂದ್ರೆ, ಫ್ರೀ ಟೀಚಿಂಗ್ ಬೇಕಂದ್ರೆ ಕೆಳಗಡೆ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ